ಖಂಡಿತವಾಗಿಯೂ ಈ ಜಾಗಕ್ಕೂ ಅಗಸ್ತ್ಯರಿಗೂ ಸಂಬಂಧ ಇದೆ. ನೋಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತದಂತೆ. ನಮಸ್ಕಾರ, ನಾನು ಶ್ರೇಯಾನ್ ಜೈನ್. ಕಾರ್ಕಳದಿಂದ 75 ಕಿಲೋಮೀಟ್ರ್ ದೂರದಲ್ಲಿರುವಂಥ ಭಾಳ ಕಡಿಮೆ ಜನರಿಗೆ ಗೊತ್ತಿರುವಂಥ ಒಂದು ಜಾಗವನ್ನು ಹುಡುಕೊಂಡು ಬಂದಿದ್ದೇನೆ. ಭಾಳ ಸುಂದರವಾಗಿದೆ. ಈ ಜಾಗವನ್ನು ನೋಡಿದರೆ ಎಂಥವನಿಗೂ ಕೂಡ ಭಕ್ತಿ ಭಾವ ತುಂಬಿಕೊಂಡು ಬರಬೇಕು. ಇಲ್ಲಿಯ ಕಥೆಗಳನ್ನು ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಬನ್ನಿ, ದೇವಸ್ಥಾನವನ್ನು ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸ್ಕಂದ ಪುರಾಣದ ಪ್ರಕಾರ ದಕ್ಷ ಯಜ್ಞವನ್ನು ಮಾಡಿದಂತಹ ಜಾಗ ಇದೆ. ಆ ಹೋಮಕುಂಡದಿಂದ ಸೋಮೇಶ್ವರ ಇಲ್ಲಿ ಹುಟ್ಟಿ ಈ ಸೋಮೇಶ್ವರ ನೆಲೆಸಿರುವಂತಹ ಜಾಗವೇ ಈ ಪುಣ್ಯ ನೆಲ. ದ್ವಾರದ ಮುಖೇನ ಬಂದ ನಮಗೆ ನಮ್ಮನ್ನು ಸ್ವಾಗತಿಸುವಂಥವನು ಹನುಮಂತ. ಎಂಥವರಿಗೂ ಕೂಡ ಭಕ್ತಿ ಪರವಶವಾಗುವಂತಹ ಸ್ಥಳ ಇದು ಅಂತ ಹೇಳಿದರೆ ತಪ್ಪಾಗಿ. ಕ್ಷೇತ್ರಕ್ಕೆ ಬಂದ ಕೂಡಲೇ ನಮ್ಮನ್ನು ಸೆಳೆಯುವಂಥವನು ಇಷ್ಟ ಸಿದ್ಧಿ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿಯನ್ನು ನೋಡುವಾಗ ಭಕ್ತಿ ಪರವಶವಾಗಿ ದೇವರನ್ನೇ ನೋಡುವಂಥ ಪ್ರೀತಿ ನಮಗೆ ಬರ್ತದೆ. ಕೂರ್ಮ ಪೀಠದ ಮೇಲೆ ವಿರಾಜಮಾನರಾಗಿರುವಂಥ ಈ ಜಾಗ ಇನ್ನಷ್ಟು ವಿಶೇಷ ಯಾಕೆ ಅಂತ ಹೇಳಿದರೆ, ಇದೊಂದು ತಪೋಭೂಮಿ, ಇದೊಂದು ಯಾಗ ಭೂಮಿ, ಇದೊಂದು ಜ್ಞಾನ ಭೂಮಿ. 27 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಈ ಕೂರ್ಮ ಪೀಠದ ಮೇಲೆ ವಿರಾಜಮಾನರಾಗಿ ನಮ್ಮೆಲ್ಲರನ್ನ ಪೋಷಿಸ್ತಾ ಇದ್ದಾರೆ. ಇದು ಇಲ್ಲಿಯ ವಿಶೇಷವಾಗಿರುವಂತಹ ನಿಜಪಾದ ದರ್ಶನ. ಹನುಮಂತನ ಆಂಜನೇಯ ಸ್ವಾಮಿಯ ಪಾದದ ದರ್ಶನವನ್ನು ಮಾಡುವಂಥ ಸೌಭಾಗ್ಯ ನಿಮಗೆ ಈ ಜಾಗಕ್ಕೆ ಬಂದರೆ ಸಿಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಮೂರ್ತಿ. ನಾವು ಇರುವಂತಹ ಜಾಗ ಹರಿಹರಪುರ. ನಿಮಗೆ ಗೊತ್ತಿರ್ಬೋದು, ಹರಿ ಮತ್ತು ಹರ, ಶಿವ ಮತ್ತು ವಿಷ್ಣುವಿನ ದೇವಾಲಯಗಳು ಈ ಜಾಗದಲ್ಲಿ ಇರುವುದರಿಂದ ಇದನ್ನು ಹರಿಹರಪುರ ಅಂತ ಕರೀತಾರೆ. ಅಂತ ಈ ಹರಿಹರಪುರದಲ್ಲಿರುವಂಥ ಒಂದು ಮಾಣಿಕ್ಯದ ರೀತಿಯಲ್ಲಿರುವಂತಹ ದೇವಾಲಯದಲ್ಲಿ ನಾವಿದ್ದೇವೆ. ಬನ್ನಿ, ಇನ್ನೂ ಹಲವಾರು ದೇವಾಲಯಗಳು, ದೇವರ ದರ್ಶನ ಮಾಡಲಿಕ್ಕಿದೆ. ಮುಂದೆ ಹೋಗೋಣ. ಯಾಕೆ ಈ ಜಾಗವನ್ನು ಜ್ಞಾನಭೂಮಿ ಅಂತ ಕರೀತೇವೆ ಅಂತ ಹೇಳಿದರೆ, ಈ ಜಾಗಕ್ಕೆ ಆದಿಶಂಕರಾಚಾರ್ಯರು ಬಂದು ಶ್ರೀಚಕ್ರವನ್ನು ಸ್ಥಾಪಿಸಿದ್ರಂತೆ. ಹಾಗೂ ಈ ಜಾಗದಲ್ಲಿ ಶಿಷ್ಯ ವೃಂದವನ್ನು ಪ್ರಾರಂಭಿಸಿ ಇಲ್ಲಿಯೂ ಇಂದಿಗೂ ಸ್ವಾಮೀಜಿಗಳ ಪರಂಪರೆ ನಡೆಯುವ ರೀತಿ ಅಂದಿಗೆ ಮಾಡಿದರು. ಹಾಗಾಗಿ ಈ ಜ್ಞಾನದ ಭೂಮಿಯಾಗಿ ಇದು ಪ್ರಾರಂಭವಾಯಿತು. ಸುಸಜ್ಜಿತವಾಗಿರುವಂಥ ಕೊಠಡಿಗಳು ಹಾಗೂ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ನಿರ್ಮಿಸಿರುವಂಥ ಸುಂದರ ದೇವಾಲಯದಲ್ಲಿ ನಾವಿದ್ದೇವೆ. ಈ ಜಾಗದ ಪುರಾತತ್ವವನ್ನು ಹಾಗೂ ಇಲ್ಲಿಯ ಇತಿಹಾಸವನ್ನು ಸಾರುವಂತಹ ಕಲ್ಲಿನ ಶಾಸನಗಳು ಈ ಜಾಗದಲ್ಲಿ ನಿಮಗೆ ಲಭಿಸ್ತದೆ. ಎಂಥ ಸುಂದರ ಪ್ರದೇಶ ಅಂತ ಹೇಳಿದರೆ, ನಿರಂತರವಾಗಿ ತಂಗಾಳಿ ಬೀಸ್ತಾ ಇರುವಂತಹ ಈ ಆವರಣದಲ್ಲಿ ಇರುವುದೇ ಒಂದು ಹಬ್ಬ. ಹರಿಹರಪುರದಲ್ಲಿ ಇರುವಂತಹ ಈ ಪುಣ್ಯ ಭೂಮಿಗೆ, ತುಂಗಾ ನದಿಯ ತೀರದಲ್ಲಿರುವಂತಹ ಜಾಗಕ್ಕೆ ನೀವು ಬರುವುದನ್ನು ಮರಿಬೇಡಿ. ಭಾಳ ಸುಂದರವಾಗಿ ಸೊಗಸಾಗಿರುವಂತಹ ದೇವಾಲಯ ಇದು. ಇದೇ ನೋಡಿ ಅಗಸ್ತ್ಯ ಮಂಟಪ. ನೀವು ನನ್ನ ಹತ್ರ ಕೇಳ್ಬೋದು, ಈ ಜಾಗದಲ್ಲಿ ಯಾಕೆ ಅಗಸ್ತ್ಯ ಮಂಟಪ ಇದೆ, ಅಗಸ್ತ್ಯರಿಗೂ ಇಲ್ಲಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ, ಖಂಡಿತವಾಗಿಯೂ ಈ ಜಾಗಕ್ಕೂ ಅಗಸ್ತ್ಯರಿಗೂ ಸಂಬಂಧ ಇದೆ. ಉತ್ತರಾಭಿಮುಖವಾಗಿ ಹರಿಯುವಂಥ ಗಂಗೆಯ ತೀರದಲ್ಲಿ ಕಾಶಿ ಇದೆಯೋ ಹಾಗೆ ಉತ್ತರಾಭಿಮುಖವಾಗಿ ಹರಿಯುವಂಥ ತುಂಗೆಯ ತಟದಲ್ಲಿ ಈ ಜಾಗವೂ ಇದೆ. ಇಲ್ಲಿಯ ಪವಿತ್ರವಾಗಿರುವಂತಹ ತುಂಗಾ ನದಿ ಎಷ್ಟು ರಮಣೀಯವಾಗಿ ಶಾಂತಳಾಗಿ ಈ ಜಾಗದಲ್ಲಿ ಹರಿತಾ ಹೋಗ್ತಾಳೆ. ಹಾಗೂ ಇಲ್ಲಿಯ ಪವಿತ್ರತೆಯನ್ನು, ಇಲ್ಲಿಯ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಿಸುವ ಕೆಲಸವನ್ನು ಈ ನದಿ ಮಾಡ್ತದೆ. ಹಾಗೆ ಅಗಸ್ತ್ಯರಿಗೂ ಇಲ್ಲಿಗೂ ಏನೋ ಸಂಬಂಧ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅಗಸ್ತ್ಯರಿಗೂ ಇಲ್ಲಿಗೂ ಏನು ಸಂಬಂಧ ಅಂತ ನೀವು ಕೇಳಿದ್ರೆ, ಅಗಸ್ತ್ಯ ಮುನಿಗಳು ಈ ಜಾಗದಲ್ಲಿ ತಪಸ್ಸನ್ನು ಆಚರಿಸಿ ಸಾಕ್ಷಾತ್ ನರಸಿಂಹದೇವರ ದರ್ಶನವನ್ನು ಈ ಜಾಗದಲ್ಲೇ ಮಾಡಿದ್ರಂತೆ. ಅಂಥ ಮಹಾನ್ ತಪಸ್ವಿಗಳು ತಪಸ್ಸನ್ನು ಆಚರಿಸಿದಂಥ ತಪೋಭೂಮಿ ಇದು. ಹಾಗಾಗಿ
ಎಂಥ ಒಂದು ವಿಶೇಷವಾಗಿರುವಂತಹ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ದಿವ್ಯಕ್ಷೇತ್ರ ಹರಿಹರಪುರ. ಹಲವಾರು ಜನರು ಇತ್ತೀಚೆಗಷ್ಟೇ ಜನರಿಗೆ ಈ ಜಾಗದ ಪರಿಚಯ ಆಗ್ತಾ ಇದೆ. ಹಾಗಾಗಿ ನೀವು ಈ ಜಾಗಕ್ಕೆ ಶೃಂಗೇರಿ ಹತ್ತಿರಕ್ಕೆ ಬಂದರೆ ಬರುವುದನ್ನು ಮರಿಬೇಡಿ. ಶೃಂಗೇರಿಯಿಂದ ಬಹಳ ಏನು ದೂರ ಇಲ್ಲ, ಒಂದು 17-18 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸುಂದರ ಜಾಗವೇ ದಿವ್ಯಕ್ಷೇತ್ರ ಹರಿಹರಪುರ. ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಶಕ್ತಿಯನ್ನು ಹೊಂದಿರುವಂತಹ ದೇವತೆ ಯಾರಾದರೂ ಇದ್ದರೆ ಅದು ಕಾಮಧೇನು ಕಲ್ಪವೃಕ್ಷ ಅಂತ ನಾವು ತಿಳಿದಿದ್ದೇವೆ. ಅಂತಹ ಕಾಮಧೇನುವನ್ನು ನಾವು ದರ್ಶನ ಮಾಡಬೇಕು. ಬನ್ನಿ. ಇಲ್ಲಿಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಈ ಕಾಮಧೇನುವಿನ ದರ್ಶನವನ್ನು ಮಾಡಿ ತದನಂತರ ನಮ್ಮ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳನ್ನು ಎಲ್ಲ ಭಾವಿಸಿಕೊಂಡು ನಾವು ತನ್ಮೂಲಕ ಅಲ್ಲಿ ಕಾಣುವಂತಹ ಗೋಪುರವನ್ನು, ನರಸಿಂಹದೇವರ ಗೋಪುರವನ್ನು ನೋಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತದಂತೆ. ಹಾಗಾಗಿ ನಮ್ಮೆಲ್ಲರ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾನು ಕೇಳಿಕೊಂಡಿದ್ದೇನೆ. ಉತ್ತರಾಭಿಮುಖವಾಗಿ ಹರಿಯುವಂತಹ ತುಂಗಾ ನದಿ ರಾಜು 1000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಲಕ್ಷ್ಮೀ ನರಸಿಂಹದೇವರನ್ನು ನೋಡಬೇಕು ಅಂತ ಹೇಳಿದರೆ ನಾವು ಹೋಗಬೇಕಾಗಿರುವಂತಹ ದೇವಾಲಯ. ಅದು ಎಷ್ಟು ಶುದ್ಧವಾಗಿ, ಎಷ್ಟು ಪರಿಶುದ್ಧವಾಗಿ ನಮ್ಮ ಭಾವನೆಗಳನ್ನು ಮೂಡಿಸುವಂತಹ ದೇವಾಲಯಗಳು ಇದು. ಸಂಪೂರ್ಣವಾಗಿ ಶಿಲಾಮಯವಾಗಿ ರೂಪಿಸಿಕೊಂಡಿರುವಂತಹ ದೇವಾಲಯ ಇದು. ಇದೇ ನೋಡಿ ತುಂಗಾ ತೀರ್ಥಂ. ನಿಮಗೆ ಕಾಣ್ತಾ ಇರ್ಬೋದು ಹೇಗೆ ಶೇಷನಾಗನ ಬಾಯಿಯಿಂದ ತುಂಗಾ ತೀರ್ಥ ಹರಿತ ಶ್ರೀ ವಿಷ್ಣುವಿನ ಪಾದದ ಮೂಲಕ ನಮ್ಮೆಲ್ಲರಿಗೂ ಸಿಗುವ ಹಾಗೆ ಈ ಜಾಗ ಮಾಡಿಕೊಡುತ್ತದೆ. ಇದನ್ನು ನಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಾವೆಲ್ಲರೂ ಶುದ್ಧರಾಗುವಂತಹ, ಧನ್ಯರಾಗುವಂತಹ ಜಾಗ ಇದು. ಶ್ರೀ ನಾಗದೇವರ ಸನ್ನಿಧಾನಕ್ಕೂ ಕೈ ಮುಗಿದುಕೊಂಡು ನಾವು ಮುಂದೆ ಹೋಗೋಣ. ನೋಡಿ ಎಷ್ಟು ಸೌಂದರ್ಯಯುತವಾಗಿ ಮನಸ್ಸಿಗೆ ಮುದ ಕೊಡುವ ರೀತಿಯಲ್ಲಿ ನಮ್ಮನ್ನು ಸೆಳೀತಾ ಇದೆ. ಅದೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಆ ದೇವಸ್ಥಾನದ ಒಳಗಡೆಯೇ ನಮಗೆ ಮಹಾಮಾತೆ ಶಾರದಾಂಬೆಯ ದರ್ಶನವೂ ಕೂಡ ಆಗ್ತದೆ. ಅದೇ ದೇವಸ್ಥಾನದಲ್ಲಿ ಶಾರದಾಂಬೆಯ ದೇವಾಲಯವೂ ಇದೆ. ನಾನಾಗಲೇ ಹೇಳಿದ ಹಾಗೆ ಸಂಪೂರ್ಣವಾಗಿ ಶಿಲಾಮಯವಾಗಿ ರೂಪುಗೊಂಡಿರುವಂತಹ ದೇವಾಲಯ ಇದು. ಎರಡೂ ಭಾಗದಲ್ಲೂ ಕೂಡ ನಮಗೆ ಸಿಂಹ ದ್ವಾರದಲ್ಲಿ ಸಿಗ್ತದೆ. ಆ ಕಡೆ ಒಂದು ಉತ್ತರಾಭಿಮುಖ ದ್ವಾರ ಇದ್ದರೆ ಇನ್ನೊಂದು ಪೂರ್ವಾಭಿಮುಖ ದ್ವಾರ ಇಲ್ಲಿದೆ. ಒಂದು ದ್ವಾರದ ಮೂಲಕ ಪ್ರವೇಶವನ್ನು ಮಾಡಿದರೆ ಶಾರದಾಂಬೆಯ ದರ್ಶನವಾದರೆ, ಇನ್ನೊಂದು ದ್ವಾರದ ಮೂಲಕ ಪ್ರವೇಶವನ್ನು ಮಾಡಿದರೆ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡುವಂತಹ ಪುಣ್ಯ ಜಾಗ ಇದು. ಒಂದೇ ದೇವಾಲಯದ ಒಳಗಡೆ 2 ಗರ್ಭಗುಡಿಗಳನ್ನು ಹೊಂದಿರುವಂತಹ ಸುಂದರ ದೇವಾಲಯ ಇದು. ಬನ್ನಿ, ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಹೇಳಿದರೆ, ಮನಸ್ಸನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ಸೆಳೆಯುವಂಥ ದೇವಾಲಯ ಇದು. ಮೇಲ್ಗಡೆ ನೀವು ನೋಡ್ಬೋದು, ಚೆನ್ನಾಗಿರುವಂಥ ಪೇಂಟಿಂಗ್ಗಳು ಹಾಗೂ ವಿಶೇಷ ಕಥೆಗಳನ್ನು ಹೇಳುವಂತಹ ಸಾಮಗ್ರಿಗಳು ನಮಗೆಲ್ಲ ಕಾಣುತ್ತದೆ. ಕೆತ್ತನೆಗಳನ್ನು ನೋಡಿ, ಒಂದೊಂದು ಕಂಬಗಳು ಕೂಡ ಬಹಳ ಸುಂದರವಾಗಿ ಮನಸ್ಸನ್ನು ಸೂರೆ ಮಾಡುವ ರೀತಿಯಲ್ಲಿ ನನಗೆ ಕಾಣ್ತದೆ. ಇಲ್ಲಿಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಏನು ನೀವು ಗರ್ಭಗುಡಿ ನೋಡ್ತಾ ಇದ್ದೀರಿ, ಅದರ ಕೆಳಭಾಗದಲ್ಲಿ ದಶಾವತಾರವನ್ನು ತೋರಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಎಂಥ ಸುಂದರ ಕೆತ್ತನೆ ಅಂತ ಹೇಳಿದರೆ ಅದನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಆದರೆ ನೀವು ಈ ಜಾಗಕ್ಕೆ ಬಂದು ನಿಮ್ಮ ಕಣ್ಣಿಂದಲೇ ಆ ದೃಶ್ಯಗಳನ್ನು, ಆ ಸುಂದರ ಕೆತ್ತನೆಗಳನ್ನು ನೋಡುವಂಥದ್ದನ್ನು ನೀವು ಮಾಡಬೇಕು. ಬಹಳ ಶಾಂತವಾಗಿ ಹಾಗೂ ತಂಪಾಗಿ ಇರುವಂತಹ ದೇವಾಲಯ ಇದು. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ಒಂದು ಬಾರಿ ಹರಿಹರಪುರ ದೇವಸ್ಥಾನವನ್ನು ನೀವು ದರ್ಶನ ಮಾಡಲೇಬೇಕು. ಈ ದೇವಸ್ಥಾನದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಪಚ್ಚೆ ಕಲ್ಲಿನಿಂದ ಮಾಡಿರುವಂತಹ ದೇವರು. ಬೇರೆಲ್ಲೂ ನಿಮಗೆ
ಅಂಥ ಸುಂದರವಾಗಿರ್ತಕ್ಕಂಥ ಪಚ್ಚವರ್ಣದ ನರಸಿಂಹದೇವರು ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಭಗವಂತನ ಗರ್ಭಗುಡಿಗಳ ದರ್ಶನವನ್ನು ನಿಮಗೆ ಮಾಡಿಸ್ಲಿಕ್ಕಾಗಲಿಲ್ಲ. ಅದು ವಿಡಿಯೋ ಮಾಡುವುದು ಕೂಡ ಸರಿಯಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಅಲ್ಲಿಯ ವಾಸ್ತುಶಿಲ್ಪವನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಕೆಲಸ ನಾನು ಮಾಡಿದ್ದೇನೆ. ಹಾಗಾಗಿ ಈ ರೀತಿಯ ಒಂದು ಒಳ್ಳೆಯ ಭಾವನೆಯನ್ನು ಕೊಡುವಂತಹ ಜಾಗಕ್ಕೆ ನೀವು ಬರಬೇಕು ಅಂತ ಹೇಳಿದರೆ, ನೀವು ಬರಬೇಕಾಗಿರುವಂತಹ ಜಾಗ ಹರಿಹರಪುರಕ್ಕೆ ಬರ್ತಿರಲ್ಲ. ಈ ಜಾಗಕ್ಕೆ ಬಂದವರಿಗೆ ಇರುವಂತಹ ವ್ಯವಸ್ಥೆ ಹಾಗೂ ಮಧ್ಯಾಹ್ನ ಮತ್ತು ರಾತ್ರಿಯೂ ಕೂಡ ಭೋಜನದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರ ಬಹಳ ಸುಂದರವಾಗಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ನಮಸ್ಕಾರ.